ನಮಸ್ತೆ ಸ್ನೇಹಿತರೆ, ನಾವು ಈ ದಿನ ಬಳ್ಳಿಗಾವಿಯ ಪಕ್ಕದಲ್ಲಿರ್ತಕ್ಕಂಥ ತಾಳಗುಂದಕ್ಕೆ ಬಂದಿರತಕ್ಕಂಥದ್ದು. ತಾಳಗುಂದ ಶಾತವಾಹನರ ಕಾಲದಿಂದಲೂ ಕೂಡ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ತಾಳಗುಂದ ಮಯೂರ ವರ್ಮನ ಒಂದು ಆಳ್ವಿಕೆಯಿಂದ ಪ್ರಾರಂಭ ಆಗ್ತಕ್ಕಂಥ ಈ ಜಾಗ. ನೀವು ಆ ಕಡೆ ಇದು ನೋಡ್ಬೋದು, ಇದು ಕಂಬದಲ್ಲಿ ಶಾಸನ ಇದೆ. ಇದು ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಶಾಸನ. ಇದು ತಾಳಗುಂದ ಶಾಸನ ಅಂತ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಇದರ ಎದುರುಗಡೆನೆ ನೀವು ದೇವಸ್ಥಾನವನ್ನ ನೋಡ್ಬೋದು. ತುಂಬಾ ಸಾಧಾರಣವಾಗಿರ್ತಕ್ಕಂಥ ದೇವಸ್ಥಾನ ತರ ಕಂಡ್ರು ಕೂಡ ಆ ದೇವಸ್ಥಾನದ ಒಳಗಡೆ ಬೃಹದಾಕಾರವಾಗಿರ್ತಕ್ಕಂಥ ಲಿಂಗವನ್ನ ಕಾಣ್ಬೋದು. ಆ ಲಿಂಗು ಇಲ್ಲಿ ಎಲ್ಲ ಪ್ರಕಾರ ಇತಿಹಾಸದ ಪ್ರಕಾರ ಅಥವಾ ಇತಿಹಾಸಕಾರರ ಪ್ರಕಾರ ಇದು ಶಾತವಾಹನರ ಕಾಲದ ಅಥವಾ ಆದಿ ಕದಂಬರ ಕಾಲದ ಒಂದು ಸ್ಥಳ ಅಂತ ಕೂಡ ಹೇಳ್ತಾರೆ. ಮಯೂರವರ್ಮ ಇಲ್ಲಿ ತಾನು ತನ್ನ ವಿದ್ಯಾಭ್ಯಾಸವನ್ನ ಆರಂಭ ಮಾಡಿದ್ದು ಅಥವಾ ಅವನ ಹುಟ್ಟು ಸ್ಥಳ ಆಗಿರೋದ್ರಿಂದ ಇಲ್ಲಿಂದ ಅವನು ತನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪಲ್ಲವರ ಕಂಚಿಗೆ ಹೋಗ್ತಾನೆ. ಅಲ್ಲಿ ಆಗಿರ್ತಕ್ಕಂಥ ಅವಮಾನಗಳನ್ನ ತಡ್ಕೊಳಕ್ಕಾಗ್ದೇನೆ ಅವನು ವಾಪಸ್ ಬಂದು ಇಲ್ಲಿ ಒಂದು ಸಾಮ್ರಾಜ್ಯವನ್ನ ಕಟ್ಟಿ ಕದಂಬ ಸಾಮ್ರಾಜ್ಯವನ್ನ ಆರಂಭ ಮಾಡ್ತಕ್ಕಂಥದ್ದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕದಂಬ ವೃಕ್ಷದ ಕೆಳಗಡೆಯಲ್ಲಿ ಶಿವನ ಬೆವರಿನಿಂದ ಹುಟ್ಟಿರ್ತಕ್ಕಂಥ ಮಗು ಮುಂದೆ ಒಂದು ಕದಂಬ ವಂಶವನ್ನ ಸ್ಥಾಪನೆ ಮಾಡಿದ್ದು ಅಂತ ಹೇಳಿ ಇರ್ತಕ್ಕಂಥ ಐತಿಹ್ಯ ಇರ್ತಕ್ಕಂಥದ್ದು. ಈ ಕದಂಬ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ತಾಳಗುಂದ ಇತ್ತೀಚೆಗೆ ಬಹಳ ಪ್ರಸಿದ್ಧ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವೆಲ್ಲರೂ ಅನ್ಕೊಂಡಿದ್ದೇನು ಅಂದ್ರೆ ನಮ್ಮ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತೇಳಿ. ಅದೇನು ಕ್ರಿಸ್ತಶಕ 450ರಲ್ಲಿ ಆಗಿರ್ತಕ್ಕಂಥ ಹಲ್ಮಿಡಿ ಶಾಸನ ನಮಗೆ ಮೊದಲನೇ ಶಾಸನ ಅಂತ ತಿಳಿದುಪಟ್ಟ ಇರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಈ ಭಾಗದಲ್ಲಿ ಉತ್ಖನನ ಮಾಡಿದಾಗ ಒಂದು ಸಿಂಹ ಕಟಾಂಜನ ಸಿಕ್ತು. ಆ ಸಿಂಹ ಕಟಾಂಜನದಲ್ಲಿ 7 ಸಾಲಿನ ಶಾಸನ, ಒಂದು ಕನ್ನಡದ ಶಾಸನ ಅಂತೇಳಿ ಕನ್ನಡದ ಭಾಷೆಯನ್ನ ಬಳಸಿರೋದ್ರಿಂದ ನಮ್ಮ ಒಂದು ಹಲ್ಮಿಡಿ ಶಾಸನಗಿಂತ ಸುಮಾರು 100 ವರ್ಷ ಹಿಂದಿನ ಈ ದಾಖಲೆ ನಮ್ಮ ಕನ್ನಡ ಭಾಷೆಯ ಆಧಾರಿತವಾಗಿ 100 ವರ್ಷದ ಹಿಂದೆ, ಹಲ್ಮಿಡಿಗಿಂತ 100 ವರ್ಷದ ಹಿಂದಕ್ಕೆ ಹೋಗ್ತಕ್ಕಂಥ ಇತಿಹಾಸವನ್ನ ಒಳಗೊಂಡಿದೆ ಅಂತ ಹೇಳಿ. ಈ ಪ್ರದೇಶದ ಸುತ್ತಮುತ್ತ ನೋಡಿದ್ರೆ ಎಲ್ಲಾ ಕಡೆ ದಾನ ಶಾಸನಗಳು, ವೀರಗಲ್ಲುಗಳು ವಿಪರೀತವಾಗಿ ಸಿಗ್ತಕ್ಕಂಥದ್ದು. ಬಟ್ ಆದ್ರೆ ದೇವಸ್ಥಾನ ಮಾತ್ರ ತುಂಬಾ ಸರಳವಾಗಿ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತೆ ಹಳೆಯ ದೇವಸ್ಥಾನ ಕೂಡ. ನೀವು ನೋಡ್ಬೋದು, ಬಾಗಿಲ ಚೌಕಟ್ಟಿನ ಮೇಲೆ ಗಜಲಕ್ಷ್ಮಿ ಇದ್ರು ಕೂಡ ಆ ಕಡೆ ಈ ಕಡೆ ಎಲ್ಲ ಇದು ಆದ್ರೂ ಕೂಡ ನಾವು ಚೌಕಟ್ಟಲ್ಲಿ ಅಂತಹ ಹೆಚ್ಚಿನ ಕೆತ್ತನೆಯನ್ನ ನೀವು ಕಾಣಕ್ ಆಗೋದೇ ಇಲ್ಲ. ತುಂಬಾ ಸರಳವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪವನ್ನ ನೀವು ಕಾಣ್ತಾ ಹೋಗ್ಬೋದು. ಮುಂದೆ ಇವರ ನಂತರ ಬಂದಿರತಕ್ಕಂಥ ರಾಷ್ಟ್ರಕೂಟರದ್ದು ನಮ್ಗೆ ಅಷ್ಟೊಂದು ಸುಂದರವಾಗಿರ್ತಕ್ಕಂಥ ವಿಗ್ರಹಗಳು ಸಿಕ್ಕಲ್ಲ. ಆದ್ರೆ ಕಲ್ಯಾಣಿ ಚಾಲುಕ್ಯರು ಮತ್ತೆ ಹೊಯ್ಸಳರ ಕಾಲದಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆಯನ್ನ ಕಾಣ್ಬೋದು. ನಾವು ಹಳೆಯದು ಹೇಗೆ ನಮ್ಮ ವಾಸ್ತುಶಿಲ್ಪ ಡೆವಲಪ್ ಆಗ್ತಾ ಬಂತು ಅನ್ನೋದನ್ನ ಈ ಹಳೆಯ ದೇವಸ್ಥಾನಗಳನ್ನೆಲ್ಲ ಗಮನಿಸಿದಾಗ ನಾವು ಗೊತ್ತು ಮಾಡ್ಕೋಬಹುದು. ಹಾಗೇನೆ ನೀವು ನೋಡಿ, ಬೃಹದಾಕಾರದ ಲಿಂಗು ಇದು ಶಾತವಾಹನರ ಸಂದರ್ಭದ್ದು ಅಂತ ಹೇಳ್ತಾರೆ. ಹಾಗೇನೆ ನಾವು ಎದುರುಗಡೆ ನೀವು ನೋಡಿದ್ರಿ ದೀಪ ಕಂಬದಲ್ಲಿ ಇರ್ತಕ್ಕಂಥದ್ದು ಕಕುತ್ಸ್ಥವರ್ಮನ ಶಾಸನ ಅಂತ. ಹಾಗೆ ಇಲ್ಲಿ ಗರ್ಭಗುಡಿಯ ಬಾಗಿಲ ಆಚೆ ಈಚೆ 2 ಶಾಸನಗಳನ್ನ ಕಲ್ಲಿನ ಶಾಸನಗಳನ್ನ ಅಳವಡಿಸಲಾಗಿದೆ. ಇದು ಕೂಡ ಕಾಕುತ್ಸ್ಥವರ್ಮನ ಶಾಸನ ಅಂತ ಹೇಳಕ್ಕಾಗತ್ತೆ. ಹಾಗೆ ತುಂಬಾನೇ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಮಯೂರವರ್ಮ ತಾನಿಲ್ಲಿ ಬಂದು ಕದಂಬ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ಬೇಕಾದಾಗ ಈ ಊರು ಒಂದು ಅಗ್ರಹಾರ ಆಗಿರ್ತಕ್ಕಂಥದ್ದು. ಈ ಅಗ್ರಹಾರಕ್ಕೆ ಬೇರೆ ಬೇರೆ ಕಡೆಯಿಂದ ಬ್ರಾಹ್ಮಣರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಅಗ್ರಹಾರದ ಬೆಳವಣಿಗೆಗೆ, ವಿದ್ಯಾಭ್ಯಾಸಕ್ಕೆ, ಬೇರೆ ಬೇರೆ ಕಾರಣಗಳಿಗೆಲ್ಲ ಬ್ರಾಹ್ಮಣರನ್ನ ಇಲ್ಲಿಗೆ ಕರ್ಕೊಂಬಂದು ನೆಲೆ ನಿಲ್ಲಿಸಿದ ಅಂತೇಳಿ ದಾಖಲೆಗಳಿದೆ. ಇಲ್ಲಿಂದ ಬೇರೆ ಬೇರೆ ಕಡೆ ವಿದ್ಯೆಗೆ ಕೇಂದ್ರಗಳಾಗಿ ಹೋಗ್ತಕ್ಕಂಥದ್ದು. ಇದು ಒಂದು ಅಗ್ರಹಾರ. ಇಲ್ಲಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋದ್ರೆ ನಿಮಗೆ ಬಳ್ಳಿಗಾವಿ ಸಿಗುತ್ತೆ. ಅದು ಒಂದು ನಗರ. ಅದು ನಗರಕ್ಕೆ ಬೇಕಾಗಿರ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿರ್ತಕ್ಕಂಥ ದೇವಾಲಯಗಳಿದಾವೆ. ತುಂಬಾ 20 ಮೇಲೇನೆ ಇರ್ಬೋದು. ಆಮೇಲೆ 140ಕ್ಕಿಂತ ಹೆಚ್ಚು ಶಾಸನಗಳು ಅಲ್ಲಿ ಸಿಗ್ತಕ್ಕಂಥದ್ದು. ಇವೆಲ್ಲವೂ ಗಮನಿಸಿದಾಗ ಇದು ನಮಗೆ ಕದಂಬರ ಕಾಲದ ಒಂದು ದೇವಾಲಯ. ಒಳಗಡೆ ಇರ್ತಕ್ಕಂಥ ಲಿಂಗು ಮಾತ್ರ ಆದಿ ಕದಂಬರ ಅಂತ ಹೇಳ್ಬೋದು, ಇಲ್ಲ ಶಾತವಾಹನರು ಅಂತ ಹೇಳ್ಬೋದು. ಅವ್ರ ಕಾಲದ
ಇದಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಒಂದು ಬಿದ್ದಿರ್ತಕ್ಕಂಥ ಒಂದು ಶಾಸನದಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳ ಬಗ್ಗೆ ಇರ್ತಕ್ಕಂಥ ವಿವರಣೆಗಳಿದೆ. ಆದ್ರೆ ಇಲ್ಲಿ ಆಗಿರ್ತಕ್ಕಂಥ ನೋಡಿದ್ರೆ ಎಲ್ಲ ಕಲ್ಲುಗಳು ಶಾಸನಗಳು ಬಿದ್ದಿರ್ತಕ್ಕಂಥ ನೋಡಿದ್ರೆ ಇದ್ರದ್ದು ಸಂರಕ್ಷಣೆ ತುಂಬಾ ಅಗತ್ಯ ಇದೆ ಅಂತ. ಯಾಕಂದ್ರೆ ಈ ರೀತಿಯಲ್ಲಿ ಇದ್ದಾಗ ಮಳೆ ಮತ್ತೆ ಇದಕ್ಕೆ ಅಕ್ಷರಗಳಾಗ್ಲಿ ಅಥವಾ ನಮ್ಮ ಶಾಸನಗಳಾಗ್ಲಿ ಮುಂದಿನ ಜನಾಂಗಕ್ಕೆ ಉಳ್ಕೊಂಡು ಹೋಗೋದೇ ಇಲ್ಲ. ಹಾಗಾಗಿ ಈ ಕಡೆ ನಮ್ಮ ಪುರಾತತ್ವ ಇಲಾಖೆಯವರು ಗಮನ ಕೊಟ್ಟು ಹಾಗೇನೆ ಈ ಸ್ಥಳದ ಗ್ರಾಮಸ್ಥರು ಅಂದ್ರೆ ತಾಳಗುಂದದಲ್ಲಿ ಈಗ ಏನು ಗ್ರಾಮಸ್ಥರಿದ್ದಾರೆ ಅನ್ನೋದೇನಿಲ್ಲ, ಹೊಲಗಳಿದಾವೆ. ಎಲ್ಲರೂ ನಾನು ಬಳ್ಳಿಗಾವಿಯಲ್ಲೇ ವಾಸ ಮಾಡಿರ್ಬೇಕನ್ಸುತ್ತೆ ತಮ್ಮ. ಹಾಗಾಗಿ ಇಲ್ಲಿರ್ತಕ್ಕಂಥವ್ರು ಇವನ್ನ ಸಂರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಇದೊಂದೇ ಅಲ್ಲ, ಅಲ್ಲೆಲ್ಲ ನೋಡಿ ಎಲ್ಲಾ ಶಾಸನಗಳು ಬಿದ್ದ್ಬಿಟ್ಟಿದಾವೆ. ಅವನ್ನೆಲ್ಲ ನಿಲ್ಲಿಸಿ ಇದು ಸಂರಕ್ಷಣೆ ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ಶಾಸನಗಳನ್ನ ಉಳಿಸ್ಕೊಟ್ಟು ಹೋಗ್ಬೋದು. ಯಾಕಂದ್ರೆ BL ರೈಸ್ ಆಗಿರ್ಬೋದು, ಡಾಕ್ಟರ್ ಫಿಲಿಟ್ ಆಗಿರ್ಬೋದು, ಇವರೆಲ್ಲ ಎಷ್ಟೊಂದು ದಾಖಲೆಗಳನ್ನ ಕೊಟ್ಟಿದ್ದಾರೆ. ಆ ದಾಖಲೆಗಳನ್ನ ಹುಡ್ಕೊಂಡು ಹೋದ್ರೆ ನಮಗೆ ಶಾಸನಗಳೇ ಸಿಗೋದಿಲ್ಲ. ಆ ಊರುಗಳಲ್ಲಿ ಎಲ್ಲೋ ಹಾಳಾಗಿ ಹೋಗ್ಬಿಟ್ಟಿದಾವೆ ಶಾಸನಗಳು. ಹಾಗಾಗಿ ಆ ತರ ಮುಂದಿನ ಜನಾಂಗಕ್ಕೆ ಆಗ್ಬಾರ್ದು. ನಮಗೆ ಎಲ್ಲಿ ಶಾಸನಗಳು ಸಿಕ್ಕಿದೆ ಅಂತ ಉಲ್ಲೇಖ ಇದೆ ಆ ಸ್ಥಳದಲ್ಲಿ ಆ ಶಾಸನಗಳು ಸಿಕ್ಕರೆ ಮುಂದಿನ ಇತಿಹಾಸಕಾರರಿಗೆ ಅಧ್ಯಯನ ಮಾಡೋಕ್ಕೆ ಒಳ್ಳೇದಾಗತ್ತೆ. ಇಲ್ಲಿ ಒಂದು ನೀವು ನೋಡ್ಬೋದು ವಾಮನ ಶಾಸನ, ದಾನ ಶಾಸನ ಇದೆ. ವಾಮನ ರೇಖಾಚಿತ್ರವನ್ನ ಕೆತ್ತಲಾಗಿದೆ. ಅಕ್ಷರಗಳು ನೋಡಿದ್ರೆ ದೇವನಾಗರಿ ತರ ಕಾಣಿಸ್ತಾ ಇದೆ. ನನಗೆ ಇದ್ರ ಸ್ಪಷ್ಟತೆ ಇಲ್ಲ. ಇದೆಲ್ಲ ಶಿಕಾರಿಪುರದ ಶಾಸನಗಳ ಸಂಪುಟದಲ್ಲಿ ಎಲ್ಲ ದಾಖಲೆಗಳಿದೆ ಅಂತ ಹೇಳ್ತಾರೆ. ಆ ದಾಖಲೆಗಳನ್ನ ತಗೊಂಡು ಮತ್ತೆ ಓದೋಕ್ ಬರ್ಬೇಕು. ನೀವೆಲ್ಲ ಆಸಕ್ತಿ ವಹಿಸಿ ಈ ರೀತಿಯ ನಮ್ಮ ಕರ್ನಾಟಕದ ಇತಿಹಾಸವನ್ನ, ಅದರಲ್ಲೂ ಕನ್ನಡದ ಇತಿಹಾಸವನ್ನ ಆರಂಭ ಮಾಡಿರ್ತಕ್ಕಂಥ ಕದಂಬರ ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ನೆಲೆಗೆ ಬಂದು ನೀವೆಲ್ಲ ಇದಕ್ಕೆ ಪ್ರವಾಸೋದ್ಯಮಕ್ಕೆ ಅವಕಾಶ ಮಾಡಿಕೊಟ್ಟು ಇನ್ನ ನಮ್ಮ ಕನ್ನಡದ ಬಗ್ಗೆ ಅಭಿಮಾನವನ್ನ ಹೊಂದಿದರು ಇಲ್ಲಿ ಬಂದು ಹೋಗ್ಬೇಕಾಗಿರ್ತಕ್ಕಂಥದ್ದು, ನೋಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂತಹ ಇವು ಎಲ್ಲ ಇದಾವೆ. ಇದು ಕೂಡ ಒಂದು ವಾಮನ ಚಿತ್ರದ ತರನೇ ಕಾಣ್ತಾ ಇದೆ. ನೋಡಿದ್ರೆ ಅಕ್ಷರಗಳು ಲಿಪಿ ದೇವನಾಗರಿದ ಗೊತ್ತಿಲ್ಲ ನನಗೆ. ಇದ್ರದ್ದು ಶಾಸನ ಪ್ರಕಟ ಆಗಿರೋದ್ರಿಂದ ಅಥವಾ ಕದಂಬದು ಇರ್ಬೋದು, ಅರಳಿ ಚಾಲುಕ್ಯಸ್ ಇರ್ಬೋದು, ನಮ್ಗೆ ಅಷ್ಟು ಬೇಗ ಗೊತ್ತಾಗಲ್ಲ. ಅರಳಿ ಚಾಲುಕ್ಯರ ಪ್ರಾರಂಭ ಕಾಲ ಅಂತ ಹೇಳ್ತಾ ಇದ್ದಾರೆ. ಇವರ ಕೈಯಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಛತ್ರಿ ಇದೆ. ವಾಮನ ವಿಗ್ರಹನೂ ಅಲ್ಲ ಅನ್ಸುತ್ತೆ. ವಾಮನ ವಿಗ್ರಹದ ಬೇರೆ ತರನೇ ಇರುತ್ತೆ. ಇದು ಯಾವ್ದಾದ್ರು ರಾಜನಿಗೆ ಸಂಬಂಧಪಟ್ಟಿದೆ ಅಥವಾ ಈ ಶಾಸನವನ್ನ ಓದಿದ್ರೆ ನಾವು ಅರ್ಥ ಮಾಡ್ಕೋಬಹುದು. ಶಿಲ್ಪ ಮತ್ತು ಶಾಸನಗಳಲ್ಲಿ ಅರ್ಥಪೂರ್ಣವಾದ ವಿವರಣೆಗಳು ಸಿಗ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ನಿಮ್ಮಲ್ಲೆಲ್ಲ ಏನ್ ಕೇಳ್ಕೊಳ್ತೀನಿ ಅಂದ್ರೆ ನೀವೆಲ್ಲ ಬರ್ಬೇಕು, ನೋಡ್ಬೇಕು. ಯಾಕಂದ್ರೆ ಎಲ್ಲ ಇಲ್ಲಿ ಬಳ್ಳಿಗಾವಿಂದ 2-3 ಕಿಲೋಮೀಟರ್ ದೂರದಲ್ಲೇ ಇರ್ತಕ್ಕಂಥದ್ದು. ನಮ್ಮ ಇತಿಹಾಸವನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ, ಯಾರು ಇತಿಹಾಸವನ್ನ ತಿಳಿದುಕೊಳ್ಳೋದಿಲ್ಲ ಅವನು ಇತಿಹಾಸವನ್ನ ನಿರ್ಮಿಸಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗಾಗಿ ನಮ್ಮ ಇತಿಹಾಸವನ್ನ ತಿಳ್ಕೊಂಡು ನಾವು ಹೆಮ್ಮೆಯಿಂದ ನಮ್ಮ ಮುಂದಿನ ಇತಿಹಾಸವನ್ನ ಕಟ್ಟಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೇನೆ.